ನಮಸ್ಕಾರ ಸ್ನೇಹಿತರೆ, ನಾನು ಫ್ಯಾಂಟಮ್ ಫೈಲ್ಸ್. ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇದು ನನ್ನ ಮೊದಲ ವಿಡಿಯೋ ಮತ್ತು ನಾನು ನಿಮಗೆ ತುಂಬಾ ವಿಭಿನ್ನ ಹಾಗೂ ರಹಸ್ಯಮಯ ವಿಷಯಗಳ ಬಗ್ಗೆ ತಿಳಿಸೋಣ ಅನ್ನೋದು ನನ್ನ ಉದ್ದೇಶ. ನಮ್ಮ ಮೊದಲ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಅತ್ಯಂತ ವಿಶೇಷ ವಿಷಯದ ಬಗ್ಗೆ, ಡೇವಿಲ್ಸ್ ಬೈಬಲ್ ಅಥವಾ ಕೋಡೆಕ್ಸ್ ಗಿಗಾಸ್. ಇದು ದೇವರ ಪುಸ್ತಕವೋ ಅಥವಾ ಶೈತಾನನ ರಹಸ್ಯವೋ ಎಂಬುದು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ನೀವು ನಮ್ಮೊಂದಿಗೆ ಈ ರಹಸ್ಯವನ್ನು ಅರ್ಥಮಾಡಿಕೊಳ್ಳಲು ಸಜ್ಜಾಗಿದ್ದೀರಾ? ಅದು ಹೇಗಿದ್ದರೂ ಕೊನೆತನಕ ನೋಡಿ. ಈ ಪುಸ್ತಕದ ವಿಶೇಷತೆ ಏನು ಗೊತ್ತಾ? ಇದು ಏಕಕಾಲದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಹಸ್ತಪ್ರತಿ ಮತ್ತು ಶಾಪಿತ ಪುಸ್ತಕ ಎಂದು ಕರೆಯಲ್ಪಡುತ್ತದೆ. ಪುಸ್ತಕದ ಇತಿಹಾಸ, ಇದನ್ನು ಬರೆದ ಕಥೆ ಮತ್ತು ಇದರಿಂದ ಉಂಟಾದ ರಹಸ್ಯಗಳು, ಇವುಗಳ ಬಗ್ಗೆ ನಾವು ತಿಳಿಯುವ ಸಮಯ ಬಂದಿದೆ. ಕೋಡೆಕ್ಸ್ ಗಿಗಾಸ್ ಅಥವಾ ಡೇವಿಲ್ಸ್ ಬೈಬಲ್ 13ನೇ ಶತಮಾನದ ಮೊನಾಸ್ಟರಿ ಮಠ ನಲ್ಲಿ ಬರೆದಿದೆ. ಇದು ಸುಮಾರು 92 ಸೆಂಟಿಮೀಟರ್ ಎತ್ತರದ, 50 ಸೆಂಟಿಮೀಟರ್ ಅಗಲದ ಮತ್ತು 75 ಕೆಜಿಯಷ್ಟು ಭಾರವಿರುವ ಒಂದು ಅತಿದೊಡ್ಡ ಪುಸ್ತಕ. ಈ ಪುಸ್ತಕದ ಹೆಸರು ಡೇವಿಲ್ಸ್ ಬೈಬಲ್ ಯಾಕೆ ಆಯಿತು ಎಂದು ಕೇಳಬಹುದು. ಇದು ಒಂದು ರಹಸ್ಯಮಯ ಚಿತ್ರದಿಂದ, ಪುಸ್ತಕದ ಮಧ್ಯದಲ್ಲಿ ದೊಡ್ಡ ದೈತ್ಯನ ಚಿತ್ರವಿದೆ ಮತ್ತು ಅದನ್ನು ಸೈತಾನ ಎಂದು ವಿವರಿಸಲಾಗಿದೆ. ಇದರ ಹಿಂದೆ ಒಂದು ರೋಮಾಂಚಕ ಕಥೆ ಇದೆ. ಹೇಳಿ ಕೇಳಿದರೆ, ಒಂದು ಭಿಕ್ಷುಕನು ಮಠದ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆ ಮತ್ತು ತೀವ್ರ ದಂಡನೆಗೊಳಗಾಗಲು ಸಾಧ್ಯವಿತ್ತು. ತನ್ನ ಜೀವವನ್ನು ಉಳಿಸಲು ಆತನು ಒಂದು ಅಸಾಧಾರಣ ಪ್ರಮಾಣದ ಸಂಕಲ್ಪ ಮಾಡುತ್ತಾನೆ. ಒಂದೇ ರಾತ್ರಿಯಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಪುಸ್ತಕವನ್ನು ಬರೆಯುತ್ತೇನೆ ಎಂದು. ಆದರೆ ಅಷ್ಟೊಂದು ದೊಡ್ಡ ಪುಸ್ತಕವನ್ನು ಬರೆದೇಗೆ? ಅವನು ಸಹಾಯಕ್ಕಾಗಿ ದೈತ್ಯನಿಗೆ ಪ್ರಾರ್ಥಿಸುತ್ತಾನೆ ಮತ್ತು ದೈತ್ಯನೇ ಆ ಕೆಲಸವನ್ನು ನೆರವಾಗುತ್ತಾನೆ ಎಂದು ಉಲ್ಲೇಖವಿದೆ. ಈ ಪುಸ್ತಕದಲ್ಲಿ ಏನು ಇದೆ? ಕೋಡೆಕ್ಸ್ ಗಿಗಾಸ್ನಲ್ಲಿ ಬೈಬಲ್ನ ಪಠ್ಯಗಳ ಜತೆಗೆ ವೈದ್ಯಕೀಯ, ಇತಿಹಾಸ, ಮಂತ್ರಗಳು ಮತ್ತು ಗುಪ್ತ ವಿಷಯಗಳು ಇದೆ. ಆದರೆ ಇವು ಕೇವಲ ಲೇಖನಗಳಲ್ಲ, ಪ್ರತಿ ಪುಟವೂ ರಹಸ್ಯಭರಿತ. ಇದರಲ್ಲಿ ಸೈತಾನದ ಪ್ರಾರ್ಥನೆಗಳಿರುವುದಾಗಿ ಕೆಲವರು ಹೇಳುತ್ತಾರೆ. ಈ ಪುಸ್ತಕವನ್ನು ಬರೆಯಲು ಎಷ್ಟೋ ವರ್ಷಗಳು ಬೇಕಾಗುತ್ತಿತ್ತು. ಆದರೆ ಕೆಲವರು ಹೇಳುತ್ತಾರೆ, ಇದು ಒಂದು ರಾತ್ರಿ ಮಾತ್ರದಲ್ಲಿ ಸಿದ್ಧವಾಯಿತು. ವಾಸ್ತವದಲ್ಲಿ ಇದನ್ನು 16 ವರ್ಷಗಳಲ್ಲಿ ಮುಗಿಸಲಾಗಿದೆ ಎಂಬುದೇ ವಾಸ್ತವ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಂದಿಗೆ ಕೋಡೆಕ್ಸ್ ಗಿಗಾಸ್ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಬರೆದೇ ಇದೆ. ಪ್ರಪಂಚದ ವೈಜ್ಞಾನಿಕ ಮತ್ತು ಇತಿಹಾಸದ ಪ್ರಜ್ಞಾಪೂರ್ಣ ವಿಷಯವನ್ನು ಬೆಳಗಿಸುತ್ತಿದೆ. ನೋಡಿದೀರಾ ಸ್ನೇಹಿತರೆ? ಡೇವಿಲ್ಸ್ ಬೈಬಲ್ ಒಂದು ನಿಜಕ್ಕೂ ಅದ್ಭುತ ಮತ್ತು ರಹಸ್ಯಭರಿತ ಐತಿಹಾಸಿಕ ಸಂಕೀರ್ಣ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನೀವು ಇಂತಹ ಹಲವು ವಿಷಯಗಳನ್ನು ಕೇಳಲು ಮುಂದೆ ನಮ್ಮೊಂದಿಗೆ ಇರಿ.